ಅದರ ಹಿಂದಿನ ಕಥೆಗಳ ಬಗ್ಗೆಯೂ ನಾವು ತಿಳಿದುಕೊಳ್ಬೇಕು. ಕೊಲೆ ಕೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಮೇಲಿನ ವೈಯಕ್ತಿಕ ದ್ವೇಷದಿಂದ ಈ ರೀತಿ ಮೀಡಿಯಾದವರು ಬಾಯಿ ಬಡ್ಕೊಳ್ತಿರುವ ತರ ಅನಿಸ್ತಾ ಇದೆ. ಹೀಗಾಗಿ ಇವರು ಕೂಡ ದ್ವೇಷ ಮನಸ್ಸಿನವರೇ. ಇವರಲ್ಲೂ ನಮಗೆ ಕ್ರೌರ್ಯದ ಛಾಯೆ ಕಾಣ್ತಾ ಇದೆ. ಇವರಲ್ಲೂ ಅದೇ ದ್ವೇಷ, ಅಸೂಯೆ, ದರ್ಪ, ದುರಹಂಕಾರ ತುಂಬಿಕೊಂಡಂತಿದೆ. ಇವರು ಕೂಡ ಪ್ರಳಯಾಂತಕರೇ. ಕೇವಲ ದರ್ಶನ್ ಮತ್ತು ಆತನ ಹುಚ್ಚು ಅಭಿಮಾನಿಗಳಷ್ಟೇ ಡೇಂಜರ್ ಅಲ್ಲ, ಇವರು ಕೂಡ ಡೇಂಜರ್ ಆಗಿರ್ತಾರೆ. ಕಳೆದ 5 ದಿನಗಳಿಂದ 24 ಗಂಟೆಗಳ ಕಾಲ ಬರೀ ದರ್ಶನ್ ದರ್ಶನ್ ದರ್ಶನ್. ಯಾಕೆ ಬೇರೆ ವಿಚಾರಗಳೇ ಇಲ್ವಾ ಇವರಿಗೆ ತೋರ್ಸೋಕೆ? ಬೇರೆ ವಿಷಯಗಳೇ ಇಲ್ವಾ ಇವರಿಗೆ ಮಾತಾಡಕ್ಕೆ? ಹಿರಿಯ ರಾಜಕಾರಣಿಯೊಬ್ಬರು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಫೋಕ್ಸೋ ಹಾಕಿಸ್ಕೊಂಡಿದಾರಲ್ಲ, ಆ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನೀಟ್ ಪರೀಕ್ಷೆಯಲ್ಲಿ ಮೋಸ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾರಲ್ಲ, ಯಾಕೆ ಆ ಬಗ್ಗೆ ಬಾಯಿ ತೆರೆಯಲ್ಲ? ಯಾಕಂದ್ರೆ ಇವರಲ್ಲೂ ಬೇರೆ ಬೇರೆ ಮುಖಗಳಿವೆ.